ನಮಸ್ಕಾರ ವೀಕ್ಷಕರೇ, ಇವತ್ತೊಂದು 3 ಸ್ಟಾಕ್ಗಳನ್ನು ನೋಡೋಣ. ಸೊ 3 ಒಂದು ವರ್ಷದಲ್ಲಿ 1000 ಪಟ್ಟು ರಿಟರ್ನ್ಸ್ ಕೊಟ್ಟಿರೋಂಥವು. ಮತ್ತು ಈಗ ರಿಟರ್ನ್ಸ್ ಕೊಟ್ಟರು ಕೂಡ ಈಗ ಒಂದು ಒಳ್ಳೆಯ ಮೂಮೆಂಟನ್ನು ಕೂಡ ಕೊಡ್ತಾ ಇದ್ದಾವೆ. ಸೊ ಆ ಕಂಪ್ನಿಗಳು ಯಾವಂತ ನೋಡೋಣ, ಅವೇನು ಬಿಸ್ನೆಸ್ ಮಾಡ್ತಾ ಇದೆ, ಅದರದ್ದು ಯೋಗ್ಯತೆ ಎರಡನ್ನೂ ಸ್ವಲ್ಪ ನಾವು ಅಂದರೆ ಲೈಕ್ ಅವ್ರದ್ದು ಹೆಂಗಿದೆ ಫೈನಾನ್ಷಿಯಲ್ಸು, ಸೊ ಮುಂದೆ ಏನಾಗ್ಬೋದು, ಹಿಂದೆ ಯಾವ ಥರ ಇತ್ತು ಅಂತ ಸ್ವಲ್ಪ ಒಂದಷ್ಟು ಅನಲೈಸನ್ನು ಮಾಡುವ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ. ಮತ್ತು ಜೊತೆಗೆ ಆ್ಯಸ್ ಯೂಶುವಲ್ ಆಗಿ ಸೊ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಈಗ ಆಲ್ರೆಡಿ ಸುಮಾರು 100 ಪೀಪಲ್ಸ್ ಮೇಲೆ ಜಾಯ್ನ್ ಆಗಿದ್ದಾರೆ ಟೆಲಿಗ್ರಾಮ್ ಚಾನಲ್ ಕೂಡ. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಸೊ ದಟ್ ನೆಕ್ಸ್ಟ್ ನಮ್ಮದೇನು IIFL ಅಲ್ಲಿ ಯಾವುದು ವೆಬಿನಾರ್ಸು, ಆಮೇಲೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ A to Z ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಏನು ನಡೀತಾ ಇದೆ ಅದು ಕೂಡ ಪ್ರಾರಂಭ ಆಗಿದೆ. ನೀವು ಕೂಡ ಇಂಟ್ರೆಸ್ಟ್ ಇದೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಫ್ರೀ ಇದೆ, ಫ್ರೀ ಟೆಲಿಗ್ರಾಮ್ ಚಾನಲ್ಲು. ಅಲ್ಲಿಂದ ಜೊತೆಗೆ ದೊಡ್ಡ ನಮ್ಮದೊಂದು ಏನು ಕಮ್ಯುನಿಟಿ ಇದೆ ಆ ಕಮ್ಯುನಿಟಿಯನ್ನು ಕೂಡ ನೀವು ಜಾಯ್ನ್ ಆಗಿ, ಸೊ ಸ್ಟಾಕ್ ಮಾರ್ಕೆಟನ್ನು ಕ್ಲೀನಾಗಿ ಕಲಿತು ನೀವು ಕೂಡ ಒಂದಷ್ಟು ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಮೊದಲನೇ ಕಂಪ್ನಿ ನೋಡಿದ್ರೆ, ಸೊ 1 ಇಯರಲ್ಲಿ 1696%, ಸೊ ಹತ್ತತ್ರ 1700% ರಿಟರ್ನ್ಸ್ ಕೊಟ್ಟಿದೆ 1 ಇಯರಲ್ಲಿ. ಸೊ ರೈಟ್ ನಾವು ಅರೌಂಡ್ 120 ಅರೌಂಡಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ಈ ಕಂಪ್ನಿಯ ನೇಮ್ ಏನು, ಬನ್ನಿ ಇದ್ರದ್ದು ಏನು ಡೀಟೇಲ್ಸ್, ಏನು ಮಾಡಿದೆ, ಫೈನಾನ್ಷಿಯಲ್ಸ್ ಎಲ್ಲ ಒಂದು ಔಟ್ಲುಕ್ ನೋಡೋಣ. ಸೇಲ್ಸ್ ನೋಡೋದಾಯ್ತು ಅಂದರೆ 2010ರಲ್ಲಿ 48 ಕೋಟಿ ಇದ್ದಿದ್ದು, ಆಮೇಲೆ 80, 140, 150, 170, ಸೊ ಮತ್ತು 150 ತನಕ ಹೋಗಿ, ಆಮೇಲೆ ಮತ್ತೆ 2020 ಅಂದರೆ ಇಲ್ಲಿ ನೋಡಿ, ಇಲ್ಲಿ 2010ರಿಂದ ಒಳ್ಳೆ ಮೇಲೆ ಇನ್ಕ್ರೀಸಿಂಗ್ ಹೋಗಿ, ಆಮೇಲೆ ಮತ್ತೆ 2019ರಿಂದ ಮತ್ತೆ 47 ಕೋಟಿ, 29 ಕೋಟಿ, ಸೊ ಲಾಸ್ಟ್ 2023ರಲ್ಲಿ ಮತ್ತೆ 30 ಕೋಟಿ ಹೊಂದಿದೆ. ಅಂದರೆ ಅಪ್ ಆಗಿದೆ ಸೇಲ್ಸು, ಮತ್ತೆ ಯಾಕೋ ಡೌನ್ ಆಗ್ತಿದೆ. ಸೊ ಇದನ್ನು ಏನು ಸ್ವಲ್ಪ ಡೀಪಾಗಿ ನೋಡಬೇಕಾಗತ್ತೆ, ಯಾಕೆ ಇದು ಸೇಲ್ಸ್ ಅಪ್ ಆಯಿತು ಮತ್ತು ಡೌನ್ ಆಯಿತು, ಏನು ಪ್ರಾಬ್ಲಮ್, ಕರ್ನಾಟಕದಲ್ಲಿ ಏನಾರು ಆಯಿತಾ ಅಂತ ನೋಡಿ. ಫಸ್ಟಲ್ಲಿ 1.77 ನೆಟ್ ಪ್ರಾಫಿಟ್ 2010ರಲ್ಲಿ ಒಳ್ಳೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾಯಿತ್ತು. ಬಟ್ ಸಡನ್ನಾಗಿ ಇಲ್ಲಿ ಮೋಸ್ಟ್ ಪ್ರಾಬ್ಲಿ ಇದು ಕರೋನಾ ಟೈಮ್ ಅನ್ಕೋತೀನಿ, ಇಲ್ಲಿ ಒಂದು ಲಾಸ್ ಆಗಿ ಮತ್ತು ಈಗ ಎಷ್ಟು 24 ಕೋಟಿ ತನಕ ಲಾಸ್ ಹೋದಂಥದ್ದು. ಈಗ ಲಾಸು ಕಡಿಮೆ ಆಗ್ತಾ 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 ಲಾಸ್ಟ್ ಇಯರಲ್ಲಿ 0.09 ಲಾಸ್ ಬಂದಿದೆ. ಸೊ ಮುಂಚೆ ಪ್ರಾಫಿಟಲ್ಲಿದ್ದಂಥದ್ದು ಮತ್ತು ಸೆಂಟ್ರಲ್ಲಿ ಕೆಲವೊಂದಿಷ್ಟು ವರ್ಷ ಲಾಸ್ಗೆ ಹೋಗಿದೆ, ಈಗ ಹತ್ತತ್ರ ಲಾಸ್ 0ಗೆ ಬಂದಿದೆ. ಬಟ್ ನೆಕ್ಸ್ಟ್ ಕ್ವಾರ್ಟರ್ಸ್ ಆರ್ ನೆಕ್ಸ್ಟ್ ಇಯರ್ಸಲ್ಲಿ ನೋಡಬೇಕು ಇದನ್ನು ಪ್ರಾಫಿಟಿಗೆ ಕನ್ವರ್ಟ್ ಆಗುತ್ತಾ ಅಂತೇಳಿ. ಸೊ ನಿನ್ನ ಡಿವಿಡೆಂಡ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಲಾಸಲ್ಲಿದ್ದರೆ ಇನ್ನೇನು ಡಿವಿಡೆಂಡ್ ಕೊಡುತ್ತೆ. ಇನ್ವೆಸ್ಟರ್ಸು ಅಂತಂದರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಇತ್ತಂದರೆ 65 ಇದೆ, ಸೊ 34 ಪಬ್ಲಿಕ್ ಇದೆ. ಪ್ರಮೋಟರ್ ಶೇರ್ಸು ಚೆನ್ನಾಗಿದೆ, ಶೇರ್ ಹೋಲ್ಡಿಂಗ್ ಪ್ಯಾಟ್ರಲ್ಲೇನು ತೊಂದರೆ ಇಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನೀವೇ ಇದನ್ನು ಅನಲೈಸ್ ಮಾಡಿ, ಸೇಲ್ಸು ಯಾವ ಥರ ಏನಂತೇಳಿ, ಪ್ರಾಫಿಟ್ ಆ್ಯಂಡ್ ಲಾಸು. ನಾವಂತೂ ಈ ಥರ ಕಂಪ್ನಿನ ಖಂಡಿತವಾಗಿಯೂ ಇಷ್ಟೊಂದು ಏನೂ ವೇರಿಯೇಷನ್ ಇರ್ತಕ್ಕಂಥ ಕಂಪ್ನಿ ಅಂತರೂ ನಾನು ಯಾವತ್ತೂ ನನ್ನ ಪರ್ಸ್ನಲಾಗಿ ಹೇಳ್ತೀನಿ, ಆ ಥರ ಟಚ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇದನ್ನು ಇಷ್ಟೊಂದು 1000% ರಿಟರ್ನ್ ಕೊಟ್ಟಿದೆ ಅಂದಾಗ ನೀವು ಒಂದು ಜಸ್ಟ್ ಒಂದು ರ್ಯಾಡಲ್ಲಿ ಇಟ್ಕೊಳ್ಳಿ, ಇಲ್ಲ ಒಂದು ಸ್ಟಡಿ ಮಾಡಿ, ಅಂದರೆ ಇದು ಯಾಕಾಗಿರ್ಬೋದು, ಏನಾಗಿರ್ಬೋದು ಅಂತಕ್ಕಂಥದ್ದು ಆ ಥರ ಡೀಪಾಗಿ ನೀವು ತಿಳ್ಕೊಳೋಕ್ಕೆ ಟ್ರೈ ಮಾಡಿದಾಗ ಮಾತ್ರ ನೀವು ತುಂಬ ಚೆನ್ನಾಗಿ ಸ್ಟಾಕ್ ಮಾರ್ಕೆಟನ್ನು ಕಲಿತೀರಿ. ಸೊ ಬರೀ ಜಸ್ಟ್ ಅವ್ರಿಗೆ ಅದನ್ನು ನೋಡಿ ಇದನ್ನು ಬಿಟ್ಟು ಇದನ್ನು ನೋಡಿ ಅದನ್ನು ಬಿಟ್ಟರೆ ಆಗಲ್ಲ. ಸೊ ಇದು ಕಂಪ್ನಿಯ ನೇಮ್ ಏನು, ಕಂಪ್ನಿಯ ನೇಮ್ ಬಂದುಬಿಟ್ಟು ಜಾಂಡೆ ವಾಲಾಸ್ ಫುಡ್ಸ್ ಅಂತೆ. ಜಾಂಡೆ ವಾಲಾಸ್ ಫುಡ್ಸ್ ಈಸ್ ಎಂಗೇಜ್ಡ್ ಇನ್ ದ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇನ್ಕ್ಲೂಡ್ಸ್ ದೇಸಿ ಗೀ, ಪೋಹ ಅಂದರೆ ಅವಲಕ್ಕಿ, ಮಂಗೋಡಿ ಅಂದರೆ ನನಗನ್ಸಿದ ಮಟ್ಟಿಗೆ ಮಂಗೋಡಿ ಅಂದರೆ ಮಂಡಕ್ಕಿ ಇರಬೇಕು ಅನಿಸುತ್ತೆ, ಗೊತ್ತಿಲ್ಲ, ಸಾರಿ ಮತ್ತು ತಪ್ಪಿದರೆ, ಪಾಪಡು, ಕೇಸರು, ಅದೇ ಆಲ್ಮೋಸ್ಟ್ ಎಲ್ಲ ಆ ಥರದ ಪ್ರಾಡಕ್ಟ್ಸ್ ಅಂಡರ್ ಬ್ರ್ಯಾಂಡ್ ನೇಮ್ ನಮಾನ್ಸ್ ಅಂತೆ. ನಮಾನ್ಸ್ ಅಂತಕ್ಕಂಥ ಬ್ರ್ಯಾಂಡ್ ನೇಮು. ನಮಾನ್ಸ್ ಅಂತೇಳಿ ನೀವೇನಾದರೂ ಕೇಳಿದ್ರಾ? ಸೊ ನಾನಂತೂ ಕೇಳಿಲ್ಲ ನಮಾನ್ಸ್ ಅಂತ. ಬಟ್ ಜಾಂಡೇವಾಲಾ ಫುಡ್ ಅಂತ ಸ್ವಲ್ಪ ಎಲ್ಲೋ ಕೇಳ್ದಂಗಿದೆ ನಾನು. ಇದು ಮತ್ತು ಏನು ಗೋಧೇನು ಅಂಥೇಳಿ, ಇದು ಕೌಗಿ ಏನಂತ ತುಪ್ಪ ಕೂಡ ಇದೆ ಅಂತ ಇವ್ರದ್ದು. ಸೊ ಅದನ್ನು ನೀವು ನೋಡಿ, ಪಾರೇಡ್ಜ್, ನಾಚೋಸ್ ಆ್ಯಂಡ್ ಪಾಸ್ತಾ ಅಂಡರ್ ಬ್ರ್ಯಾಂಡ್ ನೇಮ್ MU, ರಿಫೈನ್ಡ್ ಗ್ರೌಂಡ್ನಟ್ ಆಯಿಲ್ ಅಂಡರ್ ಬ್ರ್ಯಾಂಡ್ ಪೊಲ್ಕಿ ಅಂತ, ಪೊಲ್ಕಿ ಅಂತ ಬ್ರ್ಯಾಂಡ್ ನೇಮಲ್ಲಿ ಯಾವುದು ಗ್ರೌಂಡ್ನಟ್ ಶೇಂಗಾ ಎಣ್ಣೆ ಇದೆ ಅಂತೆ. ಸೊ ಇದು ನಿಮಗೆ ಬಿಟ್ಟಂಥ ಸ್ಟಾಕ್ ಇದು. ಸೊ ನೀವಾಗಿ ಇದನ್ನು ಇಂಟ್ರೆಸ್ಟ್ ಇತ್ತು ಅಂದರೆ ಇದ್ರ ಬಗ್ಗೆ ಸ್ಟಡಿ ಮಾಡಿ, ಮತ್ತು ಇದು ಏನು ಮ್ಯಾನೇಜ್ಮೆಂಟ್ ಹೇಗಿದೆ, ಇದು ಯಾಕೆ ಒಂದಷ್ಟು ವರ್ಷಗಳ ಲಾಸ್ ಆಗಿತ್ತು, ಮತ್ತು ಹೆಂಗೆ ಸೇಲ್ಸ್ ಆಗ್ತಿದೆ, ಪೂರ್ತಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದರ ಬಗ್ಗೆ ಒಂದು ಸ್ಟಡಿ ಮಾಡಿ. ಸೊ ಬನ್ನಿ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸ್ಟಾಕ್. ಇದು ಎರಡನೇ ಕಂಪ್ನಿ. ಸೊ ಅಕ್ಟೋಬರ್ 2021ರಿಂದ ಇಲ್ಲಿಯವರೆಗೂ 1100%, ಅಂದರೆ 1160% ರಿಟರ್ನ್ಸು. ಈಗ ಅರೌಂಡ್ 150-160 ಟ್ರೇಡ್ ಮಾಡ್ತಾ ಇದೆ. ಸೊ ಇದು ಯಾವುದು ಕಂಪ್ನಿ, ಇದು ಡೀಟೇಲ್ಸ್ ನೋಡೋಣ ಬನ್ನಿ. ಇದು ನೋಡ್ತಾ ಇದ್ದರೆ ರೀಸೆಂಟ್ ಕಂಪ್ನಿ, ನಿಮಗೆ ಗೊತ್ತಾಯಿತು. ಸೊ 2020ರಲ್ಲಿ 7 ಕೋಟಿ ಇದ್ದಿದ್ದು, 2021ರಲ್ಲಿ 36, 39, ಈಗ 54. ಸೊ ಇಯರ್ ಟು ಇಯರ್ ಗ್ರ್ಯಾಜುವಲ್ ಇನ್ಕ್ರೀಸ್ ಇದೆ ಸೇಲ್ಸಲ್ಲಿ. ಸೊ ಇದ್ರದ್ದು ನೆಟ್ ಪ್ರಾಫಿಟ್ OPM ಕೂಡ
ಓಕೆ, ನಾಟ್ ಬ್ಯಾಡ್, ಬಟ್ 3-4% ಇದೆ. ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ 31 ಲ್ಯಾಕ್ಸು, 43 ಲ್ಯಾಕ್ಸು, 20 ಲ್ಯಾಕ್ಸು, 71 ಲ್ಯಾಕ್ಸ್. ಸೊ ಈವನ್ ಕ್ರೋರ್ ಕೂಡ ಟಚ್ ಆಗಿಲ್ಲ ಇದು ಏನು ಪ್ರಾಫಿಟಲ್ಲಿ. ಸೊ ಸೇಲ್ಸು 53-55 ಕ್ರೋರ್ಸ್ ತನಕ ಹೋಗ್ತಿದೆ. ಸೇಲ್ಸಲ್ಲಿ ಇಂಪ್ರೂವ್ಮೆಂಟ್ ಇದೆ. ಪ್ರಾಫಿಟ್ಟು ಸ್ವಲ್ಪ ಅಪ್ಪು ಡಿಪ್ಪು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾಕಂದರೆ ನಾವು ಪ್ರತಿ ವರ್ಷವೂ ಕೂಡ ಪ್ರಾಫಿಟ್ಟು ಕೂಡ ತುಂಬ ರೈಸ್ ಆಗಬೇಕು ಅಂತ ಇದು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಯಾಕಂದರೆ ಇದು ಜಸ್ಟ್ ಲುಕಿಂಗ್ ಲೈಕ್ ಅ ಗ್ರೋತ್ ಕಂಪನಿ. ಸೊ ಗ್ರೋತ್ ಇರ್ತಕ್ಕಂಥ ಕಂಪ್ನಿನಲ್ಲಿ ಏನೇ ಅಂದರೂ ಅವ್ರು ಎಕ್ಸ್ಪೆನ್ಷನ್ ಮಾಡಿದ್ರೆ ಅಥವಾ ಇನ್ನೊಂದು ಏನೋ ಖರ್ಚು ವೆಚ್ಚ ಇದ್ದರೆ ಅಥವಾ ಡೆಬ್ಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿದ್ರೆ ಅವರೆಲ್ಲದರಲ್ಲೂ ಪ್ರಾಫಿಟಲ್ಲೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಪ್ರಾಫಿಟ್ಗಿಂತ ನಾವು ಕಾನ್ಸಂಟ್ರೇಟ್ ಫೋಕಸ್ ನೋಡಿದಾಗ ಸೇಲ್ಸು ಸೊ ಇಟ್ಸ್ ಓಕೆ ಅನಿಸ್ತಿದೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋಣ. ಸೊ 73% ಇದ್ದಂಥದ್ದು 64.8 ಅಂದರೆ ಸೊ ಇವರು ನಾನು ಅಂದಂಗೆ ಗ್ರೋತ್ ಸ್ಟೇಜಲ್ಲಿದೆ. ಸೊ ದೇ ಆರ್ ಪ್ಲ್ಯಾನಿಂಗ್ ಸಮ್ ಎಕ್ಸ್ಪೆನ್ಷನ್ ಅನಿಸುತ್ತೆ. ಸೊ ಹಾಗಾಗಿ 35%, ಸೊ 26 ಇರ್ತಕ್ಕಂಥದ್ದು 35% ಆಗಿದೆ ಪಬ್ಲಿಕ್ಕು. ಸೊ ಸ್ವಲ್ಪ ಪ್ರಮೋಟರ್ಸ್ ಕಮ್ಮಿ ಮಾಡ್ಕೊಂಡಿದ್ದಾರೆ, ಅದು ಹೇಳಿದ್ನಲ್ಲ. ಸೊ ಗ್ರೋತ್ ಇರ್ಬೋದು ಇಂಟೆನ್ಷನ್ ಅಂತೇಳಿ. ಸೊ ಇದು ಕಂಪ್ನಿಯ ನೇಮು ಏನು ಮಾಡುತ್ತೆ ನೋಡೋಣ. ಸೊ ಇದ್ರ ಕಂಪ್ನಿಯ ನೇಮ್ ಬಂದ್ಬಿಟ್ಟು ಪ್ರೊಮ್ಯಾಕ್ಸ್ ಪವರ್ ಅಂತೆ. ಇನ್ಕಾರ್ಪೊರೇಟೆಡ್ ಇನ್ 2004 ಇನ್ಕಾರ್ಪೊರೇಟ್ ಆಗಿದೆ. ಸೊ ಈಸ್ ಇನ್ವಾಲ್ವ್ಡ್ ಇನ್ EPC ಪವರ್ ಆ್ಯಂಡ್ ಸೋಲಾರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಅದರ್ ರಿಲೇಟೆಡ್ ಆ್ಯಕ್ಟಿವಿಟೀಸ್. ಸೊ ಇದ್ರ ಸಂಬಂಧಪಟ್ಟಂಥದ್ದು ಸೋಲಾರು ಮತ್ತು ಏನು EPC ಪವರ್ ಅಂತಂದರೆ ನಿಮ್ಗೆ ಗೊತ್ತು, ರಿನ್ಯೂವಬಲ್ ಸಂಬಂಧಪಟ್ಟಂಥದ್ದೇ ಆಗುತ್ತೆ. ಇನ್ನೊಂದು 3 to 5 ಇಯರ್ಸ್ಗೆ ಒಂದೊಳ್ಳೆ ಬೂಮಿಂಗ್ ಸೆಕ್ಟರ್ ಇದು. ಬಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಸೆಕ್ಟರ್ ಯಾವುದಾದ್ರೂ ತುಂಬ ಏನೋ ಡಿಮ್ಯಾಂಡ್ ಬರ್ತಾಯಿದೆ ಅದರಲ್ಲಿ ಸಾವಿರಾರು ಕಂಪ್ನಿಗಳು ಹುಟ್ಕೊತವೆ, ಕಾಂಪಿಟೇಟರ್ಸ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಸೊ ದಟ್ ಯಾವುದೇ ನೀವು ಒಂದು ಸೋಲಾರು ಅಥವಾ ಒಂದು ರಿನ್ಯೂವಬಲ್ ಅಂತಿದ್ರೆ ಒಂದಷ್ಟು ಬೂಮ್ ಇದ್ದಾಗ ಒಂದಷ್ಟು ಓಡ್ಬೋದವು. ಬಟ್ ನಿಮಗೆ ಫೈನಲ್ ಅಂದರೆ ಅಲ್ಟಿಮೇಟ್ಲಿ ನಿಮ್ಗೊಂದು ಒಳ್ಳೆಯ ರಿಟರ್ನ್ಸ್ ಕೊಡಬೇಕು ಅಂದರೆ ಕಂಪ್ನಿ ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ. ಹಾಗಾಗಿ ನೀವು ಬರೀ ಸೋಲಾರು ರಿನ್ಯೂವಬಲ್ ಅಂತ ಇದ್ದ ತಕ್ಷಣ ಮಾತ್ರ ಕಂಪ್ನಿನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಬಿಡ್ರಿ. ದಯವಿಟ್ಟು ಆ ಕಂಪ್ನಿಯ ಏನಂತೇವಲ್ಲ ನಾವು ಪೂರ್ತಿಯಾಗಿ ತಿಳ್ಕೊಂಡು, ಸೊ ಅದರ ಸೇಲ್ಸು, ಅದರದ್ದು ಮ್ಯಾನೇಜ್ಮೆಂಟು, ಎಷ್ಟು ವರ್ಷದಿಂದ ಇದೆ, ಅದರ ಹಿಸ್ಟ್ರಿ, ಟ್ರ್ಯಾಕ್ ರೆಕಾರ್ಡು, ಪ್ರತಿಯೊಂದನ್ನು ಅದರ PE ಏನಿದೆ, ಬುಕ್ ವ್ಯಾಲ್ಯೂ ಏನಿದೆ, ಎಲ್ಲ ರೀತಿಯಲ್ಲೂ ನೀವು ಏನೋ ಫಸ್ಟ್ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಯು ಪ್ಲ್ಯಾನ್ ಟು ಇನ್ವೆಸ್ಟ್. ದಯಮಾಡಿ ಎಸ್ಪೆಷಲಿ ಯೂಟ್ಯೂಬಲ್ಲಿ ಯಾವುದೋ ಒಂದು ಹೆಸರು ಕೇಳಿ ಮಾತ್ರ, ಈ ನಾನೇ ಹೇಳ್ತಿದ್ದೀನಿ ಇದು ಯಾವುದೋ ಪ್ರೊಮ್ಯಾಕ್ಸ್ ಪವರ್ ಅಂತಂದೆ, ಹಂಗಂದ ತಕ್ಷಣ ನೀನು ಯಾವುದೋ ಪವರ್ ಅಂತೇಳಿ ದಯಮಾಡಿ ನೀವು ಅದನ್ನು ನೋಡೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಯೂಟ್ಯೂಬಲ್ಲಿ ನೀವು ನೋಡಿರಿ, ನಾನಾದ್ರು ಚಾನಲ್ ನೋಡಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಬಟ್ ನೀವೇ ಸ್ವಂತ ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ, ಆಮೇಲೆ ನೀವೇನು ಯಾರು ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟು ಅಥವಾ ಎಕ್ಸ್ಪರ್ಟ್ಸು, ಸಕ್ಸಸ್ಸರ್ಸು ಅವ್ರನ್ನ ಫಾಲೋ ಮಾಡಿ, ಅವ್ರ ಜೊತೆ ಸ್ವಲ್ಪ ನೀವು ಬೆರೆತು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಹಣ ಗಳಿಸಿ. ಪ್ರೊಮ್ಯಾಕ್ಸ್ ಪವರ್ ಇದೆ ಎರಡನೇದು. ಸೊ ಇದನ್ನು ನಾನು ಸ್ಟಡಿ ಮಾಡೋದು ನಿಮಗೆ ಬಿಟ್ಟಿದ್ದು. ಸೊ ನೆಕ್ಸ್ಟ್ ಲಾಸ್ಟ್ ಕಂಪ್ನಿ ನೋಡೋಣ. ಇದು ಅಷ್ಟೇ 981 ಅಂದರೆ ಜುಲೈ 2022ರಿಂದ. ಸೊ ಅಂದರೆ ಇದು ಕರೆಕ್ಷನ್ 1000 ದಾಟಿ ಕರೆಕ್ಷನ್ ಆಗಿದೆ. ಸೊ ಅರೌಂಡ್ 300 ಟ್ರೇಡ್ ಮಾಡ್ತಾ ಇದೆ. ಸೊ ಬನ್ನಿ ಈ ಕಂಪ್ನಿ ಏನು ಮಾಡುತ್ತೆ ಇದರ ಡೀಟೇಲ್ಸ್ ನೋಡೋಣ. ಸೇಲ್ಸ್ ನೋಡ್ತಾ ಹೋಗ್ತಂದರೆ 2018ರಲ್ಲಿ 13 ಕೋಟಿ ಇದ್ದಂಥದ್ದು 18, 20, ಈಗ 38. ಸೊ ಲಾಸ್ಟ್ ಇಯರಲ್ಲಿ 42.48 ಅಂದರೆ 43 ಕೋಟಿ ಹತ್ತಿರ ಇವ್ರದ್ದು ಏನು ಸೇಲ್ಸ್ ಆಗಿದೆ. OPM 7% ಇದ್ದಂಥದ್ದು 11% ತನಕ, ಅಂದರೆ OPM ಕೂಡ ಇವ್ರದ್ದು ಇನ್ಕ್ರೀಸ್ ಆಗ್ತಾಯಿದೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ನೆಟ್ ಪ್ರಾಫಿಟ್ಟು 50 ಲ್ಯಾಕ್ಸ್ ಇದ್ದಂಥದ್ದು 71.32 3.56. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಯಾಕಂದರೆ ನೀವು ಪ್ರತಿ ವರ್ಷ ಇಯರ್ ಟು ಇಯರ್ ಸೇಲ್ಸು ಅಪ್ ಆಗ್ತಿದೆ, ಅದೇ ಥರ ನೆಟ್ ಪ್ರಾಫಿಟ್ ಕೂಡ ತುಂಬ ಚೆನ್ನಾಗಿ ರೈಸ್ ಆಗ್ತಿದೆ. ಯಾವೊಂದು ವರ್ಷ ಕೂಡ ವೇರಿಯೇಷನ್ ಇಲ್ಲ. ಸೊ ಸಣ್ಣ ಕಂಪ್ನಿ ಇನ್ನು ಡೆವಲಪ್ಮೆಂಟ್ ಸ್ಟೇಜ್ ಇರೋದ್ರಿಂದ ಡಿವಿಡೆಂಡ್ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಡಿವಿಡೆಂಡ್ ಕೊಟ್ಟಿಲ್ಲ. ಸೊ ಇದ್ರದ್ದು ಸೇಲ್ಸ್ ಆ್ಯಂಡ್ ನೆಟ್ ಪ್ರಾಫಿಟ್ ಓಕೆ ಇದೆ. ಸೊ ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಇತ್ತಂದರೆ 71.44 ಇದೆ. ಸೊ 28.55 ಪಬ್ಲಿಕ್ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಚೆನ್ನಾಗಿದೆ. ಸೊ ಲುಕ್ ಓವರಾಲ್ ಆಗಿ ಜಸ್ಟ್ ಔಟ್ಲುಕ್ ನೋಡಿದ್ರೆ ಇಟ್ಸ್ ಓಕೆ ಅನಿಸ್ತಾ ಇದೆ. ಇದ್ರದ್ದು ಪೂರ್ತಿ ಕಂಪ್ನಿ ಏನು ಮಾಡುತ್ತೆ. ಸೊ ದ ಕಂಪ್ನಿ ನೇಮ್ ಇಸ್ ಜಯಂತ್ ಇನ್ಫ್ರಾಟೆಕ್ ಲಿಮಿಟೆಡ್, ಇನ್ಕಾರ್ಪೊರೇಟೆಡ್ ಇನ್ 2003 ಅಂದರೆ ಹಳೆಯ ಕಂಪ್ನಿ ಇದೆ. ಸೊ 2023 ನಿಯರ್ಲಿ 20 ಇಯರ್ಸ್ ಓಲ್ಡ್ ಕಂಪ್ನಿ ಇದೆ. ಓಕೆ, ಸೊ ಇದರಿಂದ ಬಿಸ್ನೆಸ್ ಆಫ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ಜಯಂತ್ ಇನ್ಫ್ರಾಟೆಕ್ ಏನಪ್ಪ ಅಂತಂದರೆ ಬಿಸ್ನೆಸ್ ಆಫ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಎನಿಥಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಇವತ್ತು ರೈಲ್ವೆ ಇರ್ತಕ್ಕಂಥದ್ದು ನಾಳೆ ಆ ಫೀಲ್ಡಲ್ಲಿ ಎಕ್ಸ್ಪೆನ್ಷನ್ ಆಗ್ತಾ ಹೋಯ್ತು ಅಂತಂದರೆ ಸೊ ದೇ ಕ್ಯಾನ್ ಕಮ್ ಏನೋ ಆ ಪೂರ್ತಿ ಸೆಗ್ಮೆಂಟಲ್ಲಿ ಎಲ್ಲ ರೀತಿಯ ನಾನಾ ಬೇರೆ ಬೇರೆ ಕಾರ್ಯಗಳನ್ನು ಕೂಡ ಅದು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ಸ್ವಲ್ಪ ಏನು ಅಂದರೆ ನೀವು ಇದನ್ನು ಡೀಪಾಗಿ ಸ್ಟಡಿ ಮಾಡಿ
ಇದನ್ನು ಬೇಕಿರೋ ರಾಡಲ್ಲಿ ಇಟ್ಕೋಬೋದು, ಜಯಂತ್ ಇನ್ಫ್ರಾಟೆಕ್. ಸೊ ಇವತ್ತಿಗೆ ಅದನ್ನು ಮತ್ತೆ ನೀವು ಸ್ಟಡಿ ಮಾಡಿ ಪೂರ್ತಿ ಇನ್ನು ಏನೇನು ಡೀಟೇಲ್ಸ್ ಇದೆ ಅದನ್ನು ಅದಕ್ಕೆ ನಾನು ಬರೀ ಜಸ್ಟ್ ಓವರ್ವ್ಯೂ ಕೊಟ್ಟಿದ್ದೀನಿ. ಸೊ ಅದು ಪೂರ್ತಿ ಇನ್ನೂ ಮ್ಯಾನೇಜ್ಮೆಂಟು ಅದೆಲ್ಲ ಅಂದರೆ 2003ದಿಂದ ಎಷ್ಟಾಗಿತ್ತು, ಸೊ ಆಮೇಲೆ ಏನು ಸೇಲ್ಸ್ ಏನಾದ್ರು ಡೌನ್ ಆಗಿತ್ತು ಅಥವಾ ಏನು ನಡೀತಾ ಇತ್ತು, ಪೂರ್ತಿ ಎಲ್ಲ ನೀವು ಇಂಟ್ರೆಸ್ಟ್ ಇದ್ದರೆ ಕೆದಕ್ರಿ, ಇಲ್ಲ ಅಂತಂದರೆ ಕಮೆಂಟ್ ಮಾಡಿರಿ. ಬೇಕಿದ್ರೆ ನೆಕ್ಸ್ಟ್ ಒಂದು ಡಿಟೇಲ್ ವಿಡಿಯೋ ಇದನ್ನು ಏನು ಪೂರ್ತಿ ಒಂದು ಅನಾಲಿಸಿಸ್ ಮಾಡೋಣಂತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಗುಡ್ ಬೈ, ಟೇಕ್.